ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಅಷ್ಟಕ್ಕೆ ನಿಂತಿದೆ. ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ವೆರಿಫೈ ಮಾಡ್ತಾ ಇದ್ವಿ. ಈಗ CAA ಸರ್ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡಲ್ಲ ಅನ್ನೋಂಥ ಅಲ್ಲಿ CM ಹೇಳ್ತಾ ಇದ್ದಾರೆ ಸರ್. ರಾಜ್ಯದಲ್ಲಿ ಹೇಗೆ? ಅದು ಇನ್ನೂ ಕೂಡ ನಾವು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಇದೇನಾದರೂ ಚರ್ಚೆ ಆಗಿ ಒಂದು ತೀರ್ಮಾನ ಮಾಡಬೇಕು ಅನ್ನೋದಾದರೆ ನಾವು ಕೂಡ ತೀರ್ಮಾನ ಮಾಡ್ತೀವಿ. ಆದರೆ ಯಾವ ರೀತಿ ಅಕ್ಸೆಪ್ಟ್ ಮಾಡೋದಾ ರಿಜೆಕ್ಟ್ ಮಾಡೋದಾ ಅದೆಲ್ಲವನ್ನು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡೋ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಚರ್ಚೆ ಆಗ್ತಿತ್ತು ಅವ್ರು ನಿಲ್ಲಲ್ಲ ಅಂತ, ಬಟ್ ಈಗ ಅವರು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಹೇಳಿದ್ರೆ ನಿಲ್ತೀನಿ ಅಂತ. ಇಲ್ಲ, ಅವರು AICC ಅಧ್ಯಕ್ಷರಿದ್ದಾರೆ. ಅವರ ಚುನಾವಣೆ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಯಾವಾಗಲೂ ಕೂಡ. ಅಲ್ಲ ಸರ್, ರಾಜ್ಯದಿಂದ AICC ಅಧ್ಯಕ್ಷರು ಸ್ಪರ್ಧೆ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ ಗೆಲ್ಲಕ್ಕೆ ಅನುಕೂಲ ಆಗುತ್ತಲ್ಲ, ಕಾಂಗ್ರೆಸ್ಗೆ. ಬಹುಶಃ ಆ ಕಾರಣಕ್ಕೆ ಇರ್ಬೋದೇನೋ. ಅವರು ಕಾರ್ಯಕರ್ತರು ಒಪ್ಪಿದರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂದು ವೇಳೆ ಮಾಡಿದರೆ ನಮಗೆಲ್ಲರಿಗೂ ಕೂಡ ಶಕ್ತಿ ಬರುತ್ತೆ. ಅದರಿಂದ ಅವ್ರದ್ದು ಏನು ತೀರ್ಮಾನ ಮಾಡ್ತಾರೆ, ಅವರು ಅಧ್ಯಕ್ಷರಿರೋದ್ರಿಂದ ಅವರೇ ಅಂತಿಮ ತೀರ್ಮಾನ ಮಾಡಬೇಕು. ಇನ್ನು ಪ್ರಕಾಶ್ ಹುಕ್ಕೇರಿ ಅವರು ನಾನು ಸ್ಪರ್ಧೆ ಮಾಡಲ್ಲ, ಫುಟ್ಬಾಲ್ ಆಗಲ್ಲ ಅನ್ನೋ ಮಾತನ್ನು ಹೇಳಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸರ್. ಇಲ್ಲೆಲ್ಲ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಸ್ವಾಭಾವಿಕವಾಗಿ ರಿಯಾಕ್ಷನ್ಸ್ ಬರ್ತಾ ಇರುತ್ತೆ. ಅಂತಿಮವಾಗಿ ಪಕ್ಷ ಏನು ಹೇಳುತ್ತೋ ನಾವೆಲ್ಲ ಅದನ್ನು ಮಾಡ್ತೀವಿ. ಅವರು ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ವರ್ಷ ಕೂಡ ಒಬ್ಬ ಪ್ರಾಮಾಣಿಕವಾದಂಥ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಪ್ರಕಾಶ್ ಹುಕ್ಕೇರಿಯವರು. ಹಾಗಾಗಿ ಇವೆಲ್ಲ ಈ ಪ್ರತಿಕ್ರಿಯೆಗಳು ಇನ್ನೂ ಜಾಸ್ತಿ ಆಗ್ತವೆ ಚುನಾವಣೆ ಸಂದರ್ಭದಲ್ಲಿ. ಸರ್, ಈಗ ಭಾಳ ಪ್ರಮುಖವಾಗಿ ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ ಪಕ್ಷ ಕಾಡ್ತಾ ಇದೆ. ಇಲ್ವಲ್ಲ, ಯಾರು ಹೇಳಿದ್ದು? ಇಲ್ಲ, ಪ್ರಬಲ ಅಭ್ಯರ್ಥಿಗಳು. ಪ್ರಬಲ ಎಲ್ಲರೂ ಪ್ರಬಲನಿಗೆ ಚುನಾವಣೆಗೆ ನಿಂತ ಮೇಲೆ ಪ್ರಬಲ ಅಭ್ಯರ್ಥಿ ಅಂತಾನೆ ನಿಲ್ತಾರೆ. ಸೋಲ್ತಿ ನಿಂತ ಯಾರಾದರೂ ನಿಲ್ತಾರ? ಸತತವಾಗಿ ಇದ್ದಾರೆ ನಮ್ಮಲ್ಲಿ ಪ್ರಬಲವಾದ ಅಭ್ಯರ್ಥಿಗಳೇ ಇದ್ದಾರೆ. ಈಗ ತೀರ್ಮಾನ ನಮ್ಮ ಹೈಕಮಾಂಡ್ನವ್ರು ಮಾಡಬೇಕು. ನಿನ್ನೆ ಮೊನ್ನೆ ಎಲ್ಲ ತಮಗೆ ಗೊತ್ತಿದ್ದಾಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ. ಈಗ ಬಹುಶಃ ಇನ್ನೊಂದು 2 ದಿವಸದಲ್ಲಿ ಎಲ್ಲ 21 ಸೀಟ್ಗಳನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೇವೆ. ಯಾರು ಸ್ಪರ್ಧೆ ಮಾಡ್ತಾರೆ ಅವರೆಲ್ಲ ವಿನ್ನಬಲ್ ಕ್ಯಾಂಡಿಡೇಟ್ಸೇ ಅಂತೇಳಿ ನಾವು ಪರಿಗಣಿಸ್ತೇವೆ. ಅಲ್ಲ, ನಾನು ಪ್ರಶ್ನೆ ಕೇಳಕ್ಕೆ ಏನು ಅಂದರೆ ಸರ್, 21 ಕ್ಷೇತ್ರದಲ್ಲಿ 15 ಕ್ಷೇತ್ರಗಳು ಫೈನಲ್ ಆಗಿದೆ. ಆದರೆ ಬೆಂಗಳೂರಿನ 3 ಕ್ಷೇತ್ರಗಳು ಆಕಾಂಕ್ಷಿಗಳು ಇದ್ದರೂ ಕೂಡ ಫೈನಲ್ ಆಗ್ತಿಲ್ಲ ಅನ್ನುವಂಥದ್ದು ಸರ್. ನೋಡಿ, ಪೈಪೋಟಿ ಜಾಸ್ತಿ ಆಗ್ತದಲ್ಲ, ಆಗ ಸ್ವಲ್ಪ ಯಾರನ್ನು ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಅದರಿಂದ ಕೆಲವು ಇಮಿಡಿಯೇಟಾಗಿ ಮಾಡ್ತಾರೆ, ಕೆಲವರು ಈಗ ನಾವು